ಕಿತ್ತಿ ಎಲ್ಲ ಕಿತ್ತು ಬಯಲು ಮಾಡಿದ್ರು. ನೀವು ನಮಗೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಸಮ್ಮುಖದಲ್ಲಿ ನಮಗೆ ಮನವಿ ಮಾಡ್ಕೊಂಡಿರ್ತಾರೆ. ಅದರಿಂದ ನಾನು ಕೂಡ ಅವರಿಗೆ ಹೇಳಿರ್ತೀನಿ 3 ತಿಂಗಳ ಗಡುವಲ್ಲಿ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ. ಇದು ಯಾಕಂತಂದರೆ ವಿಶೇಷವಾಗಿ ಮೊದಲನೇದಾಗಿ ಇದು ಆ ಗ್ರಾಮದ ದೇವಸ್ಥಾನದ ಜಾಗ, ಮಾರಿಕಮ್ಮ ದೇವಸ್ಥಾನದ ಗ್ರಾಮದ ಜಾಗ, ಗ್ರಾಮದಲ್ಲಿರೋಂಥದ್ದು ಒಂದು ದೇವಸ್ಥಾನಕ್ಕೆ ಇರೋ ಜಾಗ. ಅದು ಯಾರೇ ಒಂದು ಖಾಸಗಿ ವ್ಯಕ್ತಿದಾಗಲಿ ಗ್ರಾಮ ಪಂಚಾಯತಿದು ಒಂದು ಇನ್ಯಾರಿಗೋ ನಿವೇಶನಕ್ಕೆ ಹಂಚಿಕೆ ಮಾಡಿರೋಂಥದ್ದಲ್ಲ, ಮಾರಿಯಮ್ಮ ದೇವಸ್ಥಾನಕ್ಕೆ ಕಾಯ್ದಿರಿಸಿರೋ ಜಾಗ. ಆ ಜಾಗದಲ್ಲಿ ಇವರು ಗ್ರಾಮಸ್ಥರಲ್ಲಿ ಒಂದು ಬೇಡಿಕೆ ಇಟ್ಕೊಂಡು ಒಂದು 3 ತಿಂಗಳು 6 ತಿಂಗಳಲ್ಲಿ ನನಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿರ್ತಾರೆ. ಆ ಕೇಳಿರೋಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಸ್ಪಂದನೆ ಕೊಟ್ಟಿರ್ತಾರೆ. ಅವ್ರೇನು ಹೇಳ್ತಾರೆ, ಇದು ಕಾನೂನು ಕೋರ್ಟಲ್ಲಿ ನಡೀತಾ ಇದೆ, ಅವ್ರಿಗೂ ಏನು ಬಂದು ಇದರಲ್ಲಿ ಏನೂ ಕೈ ಹಾಕಂಗಿಲ್ಲ, ನಾವೇನು ಕಟ್ಟಂಗಿಲ್ಲ, ನಾವು ತಾತ್ಕಾಲಿಕವಾಗಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೂಟ ನೆಟ್ಟಿದ್ವಿ ಅಂತ ಅವರು ಹೇಳ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ನೀವು ಗೂಟ ನೆಟ್ಟಿದ್ದಂತೆ ನಿಮಗೆ ಅಲ್ಲಿ ನೀವು ಮನೆ ನಿರ್ಮಾಣ ಮಾಡ್ಕೊಳ್ಳಿ, ನೀವು ಕಾಂಕ್ರೀಟ್ ಹಾಕ್ಕೊಳ್ಳಿ, ನೀವು ಸ್ಟೀಲ್ ರಾಡ್ಗಳೆಲ್ಲ ಹಾಕ್ಕೊಳ್ಳಿ, ನಿಮ್ಮ ಮೇಲೆ ರೂಫಿಂಗ್ ಮಾಡ್ಕೊಳ್ಳಿ ಅಂತ ಅದು ಕಾನೂನಲ್ಲಿ ಕೊಟ್ಟಿಲ್ವಲ್ಲ. ಯಾಕೆ ಕಾನೂನು ಉಲ್ಲಂಘನೆ ಮಾಡಿದ್ರಿ? ಆಯಿತು, ನಿಮಗೆ ಇಂಜೆಕ್ಷನ್ ಆರ್ಡರ್ ಸಿಕ್ಕಿದೆಯಾ ಅಥವಾ ನಿಮಗೆ ಕಾನೂನಲ್ಲಿ ನಿಮಗೆ ಕಟ್ಕೊಳಕ್ಕೆ ಏನಾದ್ರು ಹೇಳಿದಾರಾ? ಇಲ್ವಲ್ಲ. ಯಾಕೆ ನೀವು ಅದನ್ನು ಕಾನೂನು ಉಲ್ಲಂಘನೆ, ನೀವು ಮೊದಲನೇದ ಕಾನೂನು ಉಲ್ಲಂಘನೆ ಮಾಡಿರೋದು. ಗ್ರಾಮಸ್ಥರಲ್ಲಿ ಶಾಂತಿ ಕದಡುವಂಥ ಕೆಲಸ ಮಾಡಿರೋಂಥದ್ದು ನೀವು. ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇರೋದು, ಕೂಲಿ ಕೆಲಸ ಮಾಡಿ ಬದುಕಿರೋಂಥ ಕುಗ್ರಾಮಗಳಲ್ಲಿ ನೀವು ಈ ರೀತಿ ವಿಷ ಬೀಜ ಬಿತ್ತಿ ನೀವು ಅಲ್ಲಿ ಶಾಂತಿ ಕದಡುವಂಥ ಕೆಲಸ ಮಾಡಿರೋದು ನೀವು. ಮೊದಲನೇದಾಗಿ ನಿಮಗೆ ಯಾವ ಕಾನೂನು ಕೊಟ್ಟಿತ್ತು ನೀವು ಮನೆ ನಿರ್ಮಾಣ ಮಾಡ್ಕೊಳಕ್ಕೆ? ಅವ್ರೇನು ಹೇಳ್ತಾರೆ ಅಂದರೆ ಯಥಾಸ್ಥಿತಿ ಕಾಪಾಡಬೇಕಾಗಿತ್ತು. ನೀವು ಬಂದು ನಮ್ಮ ಹತ್ರ ಹೇಳ್ಬೋದಿತ್ತು, ಏಕಾಏಕಿ ಎಲ್ಲರೂ ಸೇರಿ ಗ್ರಾಮಸ್ಥರು ನೀವು ಗ್ರಾಮದ ವಿರೋಧ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮದ ಮಹಿಳೆಯರು ಮತ್ತು ಮುಖಂಡರು ಹಿರಿಯರಿಗೆ ಯಾರಿಗೂ ಗೌರವ ಕೊಡದಲ್ಲೇ ಗ್ರಾಮದ ವಿರೋಧ ಚಟುವಟಿಕೆಗಳು ನೀವು ನಡೆಸ್ತಾ ಇರೋದ್ರಿಂದ ನಿಮ್ಮಲ್ಲಿ ಎಷ್ಟು ವಿಶ್ವಾಸಕ್ಕೆ ತಗೊಂಡ್ರೂ ಸಹ, ನಿಮ್ಮಲ್ಲಿ ಗ್ರಾಮದಲ್ಲಿ ಶಾಂತಿ ಕದಡುವಂಥ ಕೆಲಸ ಇದ್ದರೂ ಸಹ ನಿಮ್ಮನ್ನು ಊರಲ್ಲಿ ನಿಮಗೂ ಸಹ ಒಂದು ಜವಾಬ್ದಾರಿ ಕೊಟ್ಟು ಗೌಡರಲ್ಲಿ ನೀವೊಬ್ಬರು ಗೌಡರಾಗಿರಿ ಅಂತೇಳಿ ಮಾಡಿದರು. ನೀವು ಯಾವ ಗೌಡಕ್ಕೆ ನೀವು ನ್ಯಾಯ ಕೊಟ್ಟರೆ ನೀವೇ ಬಂದು ಮಾತಾಡ್ಬೋದಾಗಿತ್ತು. ನೀವೇ ಗೌರವವಾಗಿ ಬಂದು ಗ್ರಾಮಸ್ಥರಲ್ಲಿ ಬೇಡಿಕೆ ಇಡ್ಬೋದಾಯಿತು. ದಯವಿಟ್ಟು ಕಾಲಾವಕಾಶ ಮಾಡಿಕೊಟ್ಟಿದ್ರಿ, ನನ್ನ ಮಕ್ಕಳು ಮರಿದಾವೆ, ಇನ್ನೊಂದು 6 ತಿಂಗಳು ನನಗೆ ಅವಕಾಶ ಕೊಡಿ ಅಂತ ನೀವೇ ಒಂದು ಕೇಳ್ಕೊಬೇಕಾಗಿತ್ತು. ಹಸಿವಿದ್ದದ್ದು ನಿಮಗೆ, ಗ್ರಾಮಸ್ಥರಿಗಲ್ಲ. ನೀವು ಅದನ್ನ ಯಾಕೆ ಮನೆ ನಿರ್ಮಾಣ ಮಾಡ್ಕೊಳಕ್ಕೆ ಹೋದ್ರಿ? ಆದ ಕಾರಣ ಗ್ರಾಮಸ್ಥರು ಏನು ಮಾಡ್ತಾರೆ, ಇದು ಗ್ರಾಮ ದೇವತೆಗೆ ನೀವು ನಿರ್ಮಿಸಿರುವಂಥ ಜಾಗದಲ್ಲಿ, ನಿಯಮಿತವಾಗಿರುವಂಥ ಜಾಗದಲ್ಲಿ ನೀವು ಯಾಕೆ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಿ? ಯಾರು ನಿಮಗೆ ಅಧಿಕಾರ ಕೊಟ್ಟರು? ಅವ್ರೇನು ಹೇಳ್ತಿದ್ದಾರೆ, ಇದು ಗ್ರಾಮ ಪಂಚಾಯತಿ ಜಾಗ, ದೇವಸ್ಥಾನದ ಜಾಗ ಅಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ದಾಖಲೆ ಇದೆ, ನಾವು ದಾಖಲೆ ಕೊಡ್ತೀರಿ. ಇದು ಯಾವುದಕ್ಕೆ ಕಾಯ್ದಿರಿಸಿದ ಜಾಗ ಅಂತೇಳಿ ಅಸೆಸ್ಮೆಂಟ್ ಕೊಡಬೇಕು. ಪಂಚತಂತ್ರದಲ್ಲಿ ಡಿಮ್ಯಾಂಡಲ್ಲಿ ಇದು ಮಾರಿಯಮ್ಮ ದೇವಸ್ಥಾನಕ್ಕೆ ಕಾಯ್ದಿರಿಸಿರೋ ಜಾಗ ಅಂತ ಇದೆ. ಇದು ನಾವು ಮೊನ್ನೆ ಆಗಿರೋಂಥದ್ದಲ್ಲ. 1985ರಲ್ಲಿ ಪುಸ್ತಕದಲ್ಲಿ, ಅಸೆಸ್ಮೆಂಟ್ ಪುಸ್ತಕದಲ್ಲೂ ಸಹ ಇದೆ. ವರ್ಷ ಡಿಮ್ಯಾಂಡ್ ರೈಸ್ ಇದೆ. ಜೊತೆಗೆ ಹಿಂದೆ 2023ರಲ್ಲಿ ಸಭಾ ನಡವಳಿ ನಡೆದಲ್ಲೂ ಸಹ ಇದು ಯಾರಿಗೂ ಪರಭಾರೆ ಮಾಡಬಾರ್ದು, ಇದರಲ್ಲಿ ಏನೂ ಮಾಡಬಾರ್ದು, ಇದು ನಿವೇಶನಕ್ಕಲ್ಲ, ಕಾಯ್ದಿರಿಸಿರುವಂಥದ್ದು ಮಾರಿಯಮ್ಮ ದೇವಸ್ಥಾನಕ್ಕೆ ಅಂತೇಳಿ ಸಭಾ ನಡವಳಿಯಾಗಿದೆ. ಅವತ್ತು ಇಒ ಆಗಲಿ, ಪಂಚಾಯತಿ ಪಿ ಡಿ ಅವರಾಗಲಿ, ಪಂಚಾಯತಿ ಅಧ್ಯಕ್ಷರಾಗಲಿ, ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆದಂಥ ಸಭೆಯಲ್ಲಿ ಸಭಾ ನಡವಳಿ ಇದು ದಾಖಲೆಗಳಿದ್ದಾವೆ. ಒಂದು ಅದರ ಜೊತೆಗೆ ಇದು ಅಸೆಸ್ಮೆಂಟಲ್ಲಿರೋಂಥದ್ದು, ಇದು ಮಾರಿಕಮ್ಮ ದೇವಸ್ಥಾನಕ್ಕೆ ಇರೋಂಥ ಜಾಗ. ಒಂದು ಇವರಿಗೆ
ಇವರಿಗೆ 3 ಸೈಟ್ಗಳು ಇವರ ಹೆಸರಲ್ಲಿ, ಇವರ ಕುಟುಂಬದ ಹೆಸರಲ್ಲಿ ಸೈಟ್ ಇದ್ದಾವೆ. ಇವರು ಕಾನೂನಿಗೆ ಮರೆಮಾಚಿ, ಪಂಚಾಯಿತಿ PDO ಅವರಿಗೆ ಮರೆಮಾಚಿ, ಕೋರ್ಟ್ಗೂ ಕೂಡ ಸುಳ್ಳು ದಾಖಲೆಗಳು ಕೊಟ್ಟು ನನಗೆ ಯಾವುದೇ ನಿವೇಶನ ಇಲ್ಲ, ನನ್ನ ಕುಟುಂಬಕ್ಕೆ ಯಾವುದೇ ರೀತಿಯಲ್ಲಿ ನಾನು ಬೀದಿ ಪಾಲಾಗಿದ್ದೀನಿ, ರಸ್ತೆಯಲ್ಲಿ ಮಲಗ್ತಾ ಇದ್ದೀನಿ ಅಂತೇಳಿ ತೋರಿಸಿರ್ತಾರೆ. ಅವರ ಕುಟುಂಬಕ್ಕೆ 3 ಸೈಟ್ ಇದೆ. ಆ ಸೈಟ್ನ ಬಿಟ್ಟು, ಆ ಖಾಲಿ ಜಾಗದಲ್ಲಿ ಬಿಟ್ಟು ಈ ಜಾಗದಲ್ಲೇ ಬೇಕು ಅಂತೇಳಿ ಅಕ್ರಮವಾಗಿ ಇದನ್ನು ನೆಲೆಸ್ಕೊಂಡು ರಸ್ತೆ ಪಕ್ಕದಲ್ಲಿದೆ ಅಂತೇಳಿ, ಈ ಜಾಗದಕ್ಕೆ ಬೆಲೆ ಬಾಳುತ್ತೆ ಅಂತೇಳಿ ಆಕ್ರಮಿಸ್ಕೊಂಡು ಇದನ್ನು ಅವ್ರು ಕುತ್ಕೊಂಡಿರೋಂಥ ಜಾಗ. ಅವ್ರದ್ದೇ ಆದ ಅವ್ರ ಕುಟುಂಬಕ್ಕೆ 3 ಸೈಟ್ ಇದೆ. ದಾಖಲೆಗಳು ನಮ್ಮ ಬಳಿ ಇದೆ. ಏನು ಇವಾಗ ಅವರು ನಿಮ್ಮ ಮೇಲೆ ಮತ್ತು ಗ್ರಾಮಸ್ಥರ ಮೇಲೆ ಆರೋಪ ಮಾಡಿದ್ರೆ ಅದು ಸುಳ್ಳು ಅಂತೀರ? ಸುಳ್ಳು ಆರೋಪ ಮಾಡಿ 100ಕ್ಕೆ 1000 ಪಟ್ಟು ಸುಳ್ಳು ಅನ್ನೋದ್ರಲ್ಲಿ ಇಲ್ಲಿ ದಾಖಲೆ ತೋರಿಸ್ತಾ ಇದೆ, ದಾಖಲೆಗಳು ತೋರಿಸ್ತಾ ಇದೆ. ಇಡೀ ಗ್ರಾಮಸ್ಥರು ನಮ್ಮಲ್ಲಿ ಹೋರಾಟದಲ್ಲಿ ಏನಿದೆ, ನಾವು ನ್ಯಾಯ ಕೊಡಿಸೋದೇನಿದೆ, ನಮ್ಮಲ್ಲಿ ಈ ರೀತಿ ಮನೆ ಮುರಿಯಂಥ ಕೆಲಸ, ಮನೆ ಕೇಳಂಥ ಕೆಲಸ ಇದೆ. ಇಷ್ಟು ಜನ ಗ್ರಾಮಸ್ಥರು ನನ್ನ ಜೊತೆ ಕೊಡ್ತಾ ಇದ್ರು. ನಾನು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿರುವಂಥದ್ದು ರಕ್ಷಣೆ ಕೊಡೋಕ್ಕೆ ಹೊರತು, ಸತ್ಯ ನ್ಯಾಯ ಧರ್ಮ ಎತ್ತಿಡಿಯೋಕ್ಕೆ ಹೊರತು ಈ ರೀತಿ ಅನ್ಯಾಯ ಮಾಡೋಕ್ಕಲ್ಲ. ಅನ್ಯಾಯ ಮಾಡೋಕ್ಕಿದ್ದರೆ ಈ ರೀತಿಯಾದ ನನ್ನ ಮುಖಂಡರುಗಳು, ನಮ್ಮ ಸಮಾಜದ ಮುಖಂಡರುಗಳು ಮತ್ತು ಗ್ರಾಮಸ್ಥರು, ಈ ರೀತಿಯಲ್ಲಿ ಹೆಣ್ಣುಮಕ್ಕಳೆಲ್ಲ ಬಂದು ನನ್ನ ಪರವಾಗಿ ಇಲ್ಲಿ ನಿಲ್ತಾ ಇರಲಿಲ್ಲ. ಇದೇ ಉದಾಹರಣೆ, ಇದೇ ಸಾಕ್ಷಿ. ಅರ್ಥ ಆಯ್ತಾ? ಇದಕ್ಕಿಂತ ದೊಡ್ಡ ಸಾಕ್ಷಿ ನಮಗೆ ಅದನ್ನು ಯಾರಿಗೂ ಕೊಡಬೇಕಾಗಿಲ್ಲ. ವಿಶೇಷವಾಗಿ ಅವರು ಮರೆಮಾಚಿರೋಂಥ ದಾಖಲೆಗಳು ನಿಮ್ಮ ಬಳಿ ಇಲ್ಲ. ನೀವು ನಿನ್ನೆ ಆಗಲಿ ಮೊನ್ನೆ ಆಗಲಿ ಯಾವುದೋ ಒಂದು ಮೀಡಿಯಾ ಚಾನಲಲ್ಲಿ ಅವ್ರು ಹೇಳಿದಾರಲ್ಲ, ಅವ್ರಿಗೂ ಕೂಡ ಅವರು ದಾಖಲೆ ಅವ್ರು ಕೇಳಬೇಕಾಗಿತ್ತು, ಅವ್ರ ದಾಖಲೆ ನೀಡಬೇಕಾಗಿತ್ತು. ದಾಖಲೆ ತಗೊಳೋದ್ರಲ್ಲಿ ಅವರು ವಿಫಲಾಗಿದ್ದಾರೆ, ಕೇಳೋದ್ರಲ್ಲಿ ಅವರು ವಿಫಲಾಗಿದ್ದಾರೆ. ಹಾಗಾಗಿ ನಾನು ಮೊದಲೇದಾಗಿ ಹೇಳ್ತೀನಿ, ಯಾರೇ ಆಗಲಿ ಅದನ್ನು ಮಾಹಿತಿ ತೊಗೊಬೇಕಾದ್ರೆ ವಿತ್ ದಾಖಲೆ ತಗೊಳ್ಬೇಕು. ನಾನು ದಾಖಲೆ ಕೊಡ್ತೀನಿ, ನಾನು ಸಿದ್ಧ ಇದ್ದೀನಿ. ಇವರು ಮನೆ ಮುರಿದಿದ್ದಾರೆ, ಮನೆ ಕಿತ್ತು ಹಾಕಿದ್ದಾರೆ, ಅದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಅಂತಾರಲ್ಲ, ಇವರಲ್ಲಿ ಸಾಕ್ಷಿ ಇದೆಯಾ? ನಾನು ಇವತ್ತು ಅದನ್ನು ಅವರ ಮೇಲೆ ಮಾನಹಾನಿಯಾಗಿದೆ, ನನಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದು. ಆ ವಿಡಿಯೋ ಮಾಡಿಬಿಟ್ಟಿರೋದ್ರಿಂದ ನಾನು ಅದೇ ಅವರ ವಿರುದ್ಧವಾಗಿ ಅವರ 3 ಜನ ಮಕ್ಕಳು ಮತ್ತು ಅವರ ತಂದೆ ತಾಯಿ ರಾಮಭೋವಿ, ರುದ್ರಮ್ಮ ಮತ್ತು ರಂಜಿತಾ, ಯಾರು ರಕ್ಷಿತಾ ಮತ್ತು ಇನ್ಯಾರೋ ಹುಡುಗ ಅವರು ತಿಪ್ಪೇಶ್, ಇವರ ಯಶವಂತ, 5 ಜನ ಮೇಲೆ ನಾನು ಅವ್ರ ಕುಟುಂಬದ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದೀನಿ. ಅವರ ದಾಖಲೆಗಳು ನನ್ನಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಸಾಕ್ಷಿಗಳು ಕೊಡಕ್ಕೆ ಸಿದ್ಧ ಇದ್ದಾರೆ. ಅವರು ನೀವು ಹೇಳ್ತಿರೋದು ನಿಮ್ಮ ಮೇಲೆ ಸುಳ್ಳು ಅಪವಾದ ಮಾಡಿದ್ದಾರೆ. ಸುಳ್ಳು ಆರೋಪ ಮಾಡೋಕ್ಕೆ ಇನ್ನೊಂದು ಬಲವಾದ ಕಾರಣ, ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಏನು ಇಡೀ ಒಂದು ಗ್ರಾಮದ ಪರವಾಗಿ ನಿಂತಿದೆ, ಅವರಿಗೆ ಅದನ್ನು ತಡ್ಕೊಳಕ್ಕಾಗ್ದಲೆ, ಜೊತೆಗೆ ಇವರು ರಕ್ಷಣೆ ಕೊಟ್ಟಾಗ ನನ್ನ ಒಂದು ದೇವಸ್ಥಾನ ಜಾಗ ನಾನು ಕಿತ್ಕೊಂಡು ಹೋಗುತ್ತೆ, ನನ್ನ ಒಂದು ಇದೇನು ತಪ್ಪು ಮಾಹಿತಿ ಕೊಟ್ಟಿದ್ದೀನಿ, ಕಾನೂನಿಗೆ ಏನು ತಪ್ಪು ಮಾಹಿತಿ ಕೊಟ್ಟಿದ್ದೀನಿ, ಪಂಚಾಯತಿಗೆ ಏನು ತಪ್ಪು ಮಾಹಿತಿ ಕೊಟ್ಟಿದ್ದೀನಿ, ಊರ ಜನಕ್ಕೆ ಏನು ಬೆದರಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತು ಅವರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕುತ್ತೆ, ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ಇವರಿಗೆ ನ್ಯಾಯ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಈ ರೀತಿ ತೇಜವಾದ ಮಾಡಿದ್ದಾರೆ. ವಿಡಿಯೋಕ್ಕೆ ಇದು ದಾಖಲೆ ಏನಿದೆ ಅದನ್ನು ವಿಚಾರವಾಗಿ ಮಾತನಾಡಿ ಮಾಡ್ತಾರೆ. ಅಧಿಕಾರಿ ಗ್ರಾಮ ಪಂಚಾಯತ್ ಏನಾಗಿದೆ ವಿಡಿಯೋ ಆಗಿದ್ದೀರಾ ಸರ್? ಅದೇ ನಿನ್ನೆ ಈ ಥರ ಆಗಿದೆಯಲ್ಲ, ಏನು ಹೇಳ್ತೀರಾ ಸರ್? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಸರ್ ಈ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ಕೋರ್ಟಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಮ್ಮ ದಾಖಲಾತಿ ಪ್ರಕಾರ ಅದು ಮಾರಮ್ಮ ದೇವಸ್ಥಾನಕ್ಕೆ ರಿಸರ್ವ್ ಆಗಿರುವಂಥ ಜಾಗ. ದಾಖಲಾತಿ ಏನಿದೆ ಎಲ್ಲ ಗ್ರಾಮ ಸಭೆಯಲ್ಲಿ ಆಗಿರುವಂಥದ್ದು ಎಲ್ಲ ದಾಖಲಾತಿ ಏನಿದೆ ಮಾರಮ್ಮ ದೇವಸ್ಥಾನಕ್ಕೆ ಆ ವಿಚಾರವಾಗಿಯೇ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದೀವಿ. ಅದು ದೇವಸ್ಥಾನಕ್ಕೆ ಆಗಬೇಕು, ದೇವಸ್ಥಾನಕ್ಕೆ ದೇವಸ್ಥಾನ ಜಾಗ ದೇವಸ್ಥಾನಕ್ಕೆ ಏನವರು ಇದು ಮಾಡಿದ್ರೆ ಅದೆಲ್ಲ ಸುಳ್ಳು ಆರೋಪ ಅಂತ ಹೇಳ್ತಾರೆ. ಅವ್ರಿಗೆ ಸಂಬಂಧಪಟ್ಟಂತೆ ಬೇರೆ ಅವರು ಒಟ್ಟು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆ ಎಲ್ಲ ಸೈಟ್ ಇದೆ, ಅವ್ರ ಬ್ರದರ್ ಎಲ್ಲ ಸೇರಿ ಒಟ್ಟು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸೈಟ್ ಇದ್ದಾವೆ. ಅದು ಕೂಡ ಕೆಳಗಡೆ ಬಂದು ಅವರು ಒಂದು ಗ್ರಾಮಸ್ಥರ ಒಂದು ಒಪ್ಪಿಗೆ ಮೇರೆಗೆ ಇದ್ದಿರಂತ ಅದಕ್ಕೆ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟ್ ಏನು ಡಿಸಿಷನ್ ಕೊಡ್ತದೆ ಅದು ಸಂಬಂಧ ಬೇಕು ಅಂತ ನಾವೇನು ಕೋರ್ಟ್ ಡಿಸಿಷನ್ ಏನು ಕೊಡ್ತಾರೆ ಆಗಬೇಕು. ನಾನು ಇದ್ರ ಮುಖಾಂತರ ಒಂದು ಎಚ್ಚರಿಕೆ ಕೊಡಬೇಕಾಗುತ್ತೆ. ಇವತ್ತು ಕಾನೂನಿನ ಹೋರಾಟಕ್ಕೆ ಏನು ಹೋಗಿದ್ದಾರೆ ಅವರು, ಗ್ರಾಮಸ್ಥರ ಮೇಲೆ ಹೋಗಿಲ್ಲ, ಹೋಗಿರೋಂಥದ್ದು ಪಂಚಾಯಿತಿಯವರು ವಿರುದ್ಧವಾಗಿ ಅವರು ಕಾನೂನು ಹೋರಾಟಕ್ಕೆ ಹೋಗಿದ್ದಾರೆ. ಕಾನೂನಿಂದ ಏನು ಬರ್ತದೆ ನಾವು ಸಂಪೂರ್ಣ ಒಪ್ಕೊಂಡು ಅದಕ್ಕೆ ತಲೆಭಾಗಕ್ಕೆ ಕಾನೂನಿಗೆ ಯಾವತ್ತೂ ನಾವು ಗೌರವ ಕೊಡ್ತೀವಿ. ನಮ್ಮ ಸಂಘಟನೆ ಇರ್ಬೋದು, ನಮ್ಮ ವೈಯಕ್ತಿಕವಾಗಿರ್ಬೋದು, ನಾವು ನಾಗರಿಕವಾಗಿ ನಾವು ಏನು ಅದಕ್ಕೆ ಗೌರವ ಕೊಡ್ಬೇಕು ನಾವು ಕೊಡ್ತೀವಿ. ಅವರು ಇವರು ಸಹ ಕೋರ್ಟಿನಲ್ಲಿ ಇವ್ರಿಗೆ ದಾವೆ ಹಾಕಿರೋದ್ರಿಂದ ಕೋರ್ಟಿನಲ್ಲಿ ಈ ಸೈಟಿಗೆ ಸಂಬಂಧಪಟ್ಟಂಗೆ ಸೈಟ್ ನಂಬರ್ 8, ಸೈಟ್ ನಂಬರ್ 44 ಇದು 2
ಇದು ಗ್ರಾಮದ ದೇವಸ್ಥಾನಕ್ಕೆ ಕಾಯ್ದಿರಿಸಿದಂಥ ಜಾಗ. ಈ ಜಾಗದಲ್ಲಿ 8ರಲ್ಲಿ ಇವರೇನು ಅತಿಕ್ರಮವಾಗಿ ಕೂತ್ಕೊಂಡಿದ್ದಾರೆ, ಅವರು ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಅವರು ನಮ್ಮಲ್ಲೇ ನಮ್ಮ ಒಂದು ಗ್ರಾಮದ ಇದರಲ್ಲೇ ಸ್ವಾಧೀನದಲ್ಲಿರೋಂಥದ್ದು. ಇವರೇನು ಅದನ್ನೇ ಸ್ವಾಧೀನದಲ್ಲಿ ಹೋಗಿಲ್ಲ, ಇದು ಸ್ವಾಧೀನಕ್ಕೆ ಹೋಗೋಂಥ ಪ್ರಯತ್ನ ಮಾಡಿರೋಂಥದ್ದು. ಇವರು ಏನಾದರೂ ಅದನ್ನು ನಿರ್ಮಾಣ ಮಾಡೋಕ್ಕೆ ಹೋದರೆ, ಕಾನೂನಿನ ಉಲ್ಲಂಘನೆ ಮಾಡೋಕ್ಕೆ ಹೋದರೆ, ನಾವು ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಅವರ ವಿರುದ್ಧ ಉಗ್ರವಾದ ಹೋರಾಟ ಮಾಡಿ ನಾವು ಈ ಗ್ರಾಮಕ್ಕೆ ನ್ಯಾಯ ಕೊಡಿಸೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬದ್ಧವಾಗಿರ್ತದೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಮೂಲಕ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದು ಗ್ರಾಮಕ್ಕಿಂತ ಹಿರಿಯರು, ಗ್ರಾಮಕ್ಕಿಂತ ದೊಡ್ಡವರು ಯಾರೂ ಇರೋದಿಲ್ಲ. ಗ್ರಾಮಕ್ಕೆ ಗೌರವ ಕೊಟ್ಟು ನ್ಯಾಯಕ್ಕೆ ತಲೆಬಾಗಿ ಗ್ರಾಮದ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ, ಶಾಂತಿ ಕಾಪಾಡೋಕ್ಕೋಸ್ಕರ ಈ ಕ್ಷಣದಿಂದನೇ ಅವರು ಎಚ್ಚೆತ್ತು ಅವರ ಒಂದು ಜಾಗದಲ್ಲಿ ಮೇಲೇನೇ ಸೈಟ್ ಇದ್ದಾವೆ, 3 ಸೈಟಲ್ಲಿ ಅವರ ಮನೆ ನಿರ್ಮಾಣ ಮಾಡ್ಕೊಂಡ್ರೆ ಭಾಳ ಒಳಿತು. ಈ ಗ್ರಾಮ ದೇವಸ್ಥಾನದ ಜಾಗದಲ್ಲಿ ಮತ್ತೆ ಪುನಃ ಇದನ್ನೇ ಮಾಡಿ ಊರಲ್ಲಿರೋಂಥ ಯುವಕರ ಮೇಲೆ, ಮಹಿಳೆಯರ ಮೇಲೆ ಸುಮ್ಮನೆ ಕೇಸ್ಗಳು ಮಾಡೋಂಥದ್ದು, ಅವರು ಶಾಂತಿ ಕಡೋಂಥದ್ದು ಮಾಡಿದ್ರೆ ನಾಳೆ ದಿನ ಇವರಿಗೆ ಆಗುವಂಥ ಹಾನಿಗಳಿಗೆ, ಅನಾಹುತಗಳಿಗೆಲ್ಲ ಸಂಪೂರ್ಣ ಯಾರಿಗೆ ಗ್ರಾಮಸ್ಥರಲ್ಲಿ ಏನೇ ತೊಂದರೆ ಆದರೂ ಸಹ ಸಂಪೂರ್ಣ ಜವಾಬ್ದಾರಿ ಕಾರಣಕರ್ತರು ಈ ಕುಟುಂಬ, ರುದ್ರಮ್ಮ ಮತ್ತು ರಾಮಾಬೋವಿ ಅವ್ರ ಕುಟುಂಬಸ್ಥರಾಗಿರ್ತಾರೆ ಹೊರತು ಅವರ ಮಗಳು ಸಹ ಇವತ್ತು ಏನು ವಿದ್ಯಾಭ್ಯಾಸ ಮಾಡ್ತಾಯಿದ್ದಂತೆ. ಅದು ಇಲ್ಲ ಸಲ್ಲದಲ್ಲಿ ಎಲ್ಲ ಅಧಿಕಾರಿಗಳಿಗೂ ಸಹ ಈ ರೀತಿ ಮಿಸ್ಗೈಡ್ ಮಾಡಿ ತಪ್ಪು ಮಾಹಿತಿಗಳು ಕೊಟ್ಟು ಅವರ ಸಮಯನ ವ್ಯರ್ಥ ಮಾಡ್ತಾ ಇದೆ. ಹಾಗಾಗಿ ಆ ಹೆಣ್ಮಗು ಮೇಲೆ ಸಹ ಅದು ಬದುಕಿ ಬಾಳಂಥದ್ದು ಹೆಣ್ಮಗು. ನಾಳೆ ದಿನ ಅವರ ಜೀವನ ಕೂಡ ಕಾನೂನಲ್ಲಿ ಅವರ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋದಾಗ ಅವರು ನಾಳೆ ದಿನ ವಿದ್ಯಾಭ್ಯಾಸಕ್ಕೂ ಕೂಡ ಭಾಳ ತೊಂದರೆ ಆಗೋದು. ಅವರು ಎಚ್ಚೆತ್ಕೊಂಡು ಇಲ್ಲಿಗೆ ಯಥಾಸ್ಥಿತಿ ಕಾಪಾಡಿ ಅದನ್ನೇನೂ ಮಾಡದಿದ್ದಂಗೆ ಇಲ್ಲಿಗೆ ತಟಸ್ಥ ಮಾಡಿದ್ರೆ ಭಾಳ ಒಳ್ಳಿತು. ಇಲ್ಲ ಅಂತಂದರೆ ಗ್ರಾಮಸ್ಥರು ಸಹ ನಾಳೆ ದಿನ ಅವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಅವ್ರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಸಹ ನಿಲ್ಲುತ್ತೆ. ಸರ್, ನೀವೇನು ಬೋವಿ ಸಮಾಜಕ್ಕೆ ಒಂದು ತಾಲೂಕು ಅಧ್ಯಕ್ಷರಾಗಿದ್ದೀರಾ, ಇದ್ರ ವಿಷಯ ಏನು ಮಾತಾಡ್ತಿರ್ತಾರೆ? ಅವರು ನಿಮ್ಮ ಸಮಾಜದವರೇ, ಗ್ರಾಮಸ್ಥರು ನಿಮ್ಮ ಸಮಾಜದವರೇ, ಇದ್ರ ಪರ ಏನು ಮಾತಾಡ್ತಾರೆ? ಈಗ ನನಗೆ ಮಾಹಿತಿ ಬಂದಂಗೆ 1988ರಲ್ಲಿ ಅದು ದೇವಸ್ಥಾನ ಜಾಗಕ್ಕೆ, ಮಾರಿಯಮ್ಮ ದೇವಸ್ಥಾನ ಜಾಗಕ್ಕೆ ಅಂತೇಳಿ ಆ ಸ್ಥಳ ನಿಗದಿಯಾಗಿದೆ. ಈಗೇನಿದೆ ಪ್ಲಾನು, ಎಸ್ಟಿಮೇಟು, ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಸಹ ಅದು ಆ ದೇವಸ್ಥಾನದ ಹೆಸರಲ್ಲೇ ಇವತ್ತಿನದ್ದು BID ನಂಬರ್ ಇದ್ರೂ ಸಹ BID ನಂಬರ್ ಜೊತೆಗೆ ಅದು ದೇವಸ್ಥಾನಕ್ಕೆ ಸೀಮಿತವಾದ ಜಾಗ ಕಾಯ್ದಿರಿಸಲಾಗಿದೆ ಅಂತೇಳಿ 88ರಿಂದಲೂ ಮಾಡಿದ್ದಾರೆ. ಅವತ್ತಿಂದಲೂ ಸಹ ಗ್ರಾಮಸ್ಥರೆಲ್ಲ ಏನು ಮಾಡ್ಕೊಂಡಿದ್ರೆ, ಒಂದು ಸೈಟ್ ನಂಬರ್ 8 ಮತ್ತು ಸೈಟ್ ನಂಬರ್ 44, ಈ 2 ಸೈಟ್ಗಳು ಏನಿದೆ, ಒಂದು ಲಂಬಾಣಿ ಸಮಾಜದವರಿಗೆ ಅದು ಸೀಮಿತ ಮಾಡಿದ್ದಾರೆ. ಸೈಟ್ ನಂಬರ್ 8 ಬೋವಿ ಸಮಾಜಕ್ಕೆ ಮಾರಿಯಮ್ಮನ ದೇವಸ್ಥಾನದ ಏನು ಬರುತ್ತಲ್ವ ಅದಕ್ಕೆ ಅದನ್ನು ನಿಗದಿ ಮಾಡಿ ಕಾಯ್ದಿರಿಸಲಾಗಿದೆ. ಆ ಕಾಯ್ದಿರಿಸಲಾಗಿದೆ ಏನಿದೆಯಲ್ಲ ಅವತ್ತಿಂದ ಇವತ್ತಿಗೂ ಸಹ ಅಟ್ ಪ್ರೆಸೆಂಟ್ 2026ವರೆಗೂ ಸಹ ಅದು ದೇವಸ್ಥಾನದಕ್ಕೆ ಜಾಗಕ್ಕೆ ಕಾಯ್ದಿರಿಸ್ತಾ ಇರೋದು ಜಾಗ ಇದೆ. ಅವ್ರು ಇವಾಗ ನಿಮ್ಮ ಸಮಾಜದ ವಿರುದ್ಧವಾಗಿ ನಡ್ಕೊಂತಿದ್ದಾರೆ. ಸಮಾಜದ ವಿರುದ್ಧವಾಗಿ ನಡ್ಕೊಂತಿದ್ದಾರೆ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ಅವತ್ತು ಏನು ಮಾಡಿದ್ದಾರೆ, 3 ತಿಂಗಳು ನಮಗೆ ಅವಕಾಶ ಕೊಡಿ, ನಾವು ಬೇರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಮಕ್ಕಳ ಮದುವೆ ಇರುತ್ತೆ, 3 ತಿಂಗಳು ಅವಕಾಶ ಮಾಡಿಕೊಡಿ, ಪಕ್ಕದಲ್ಲಿ ಶೆಡ್ ಹಾಕೊಂಡಿದ್ದಾರೆ, ಅವ್ರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತಿನವರೆಗೂ ಆ ಜಾಗದಲ್ಲಿ ಯಾರು ಸ್ವಾಧೀನ ಇಲ್ಲ. ಈಗ ಏನು ಮಾಡಿದ್ದಾರೆ, ಇವತ್ತೇನು ಮಾಡಿದ್ದಾರೆ, ನಿನ್ನೆ ಮೊನ್ನೆ ಏನು ಮಾಡಿದ್ದಾರೆ, ಒಂದು FIR ಮಾಡಿ ಕಂಪ್ಲೇಂಟ್ ಮಾಡಿ ನಮ್ಮ ಸಮಾಜದವರ ಮೇಲೆ 18-20 ಜನದ ಮೇಲೆ FIR ಮಾಡಿಸಿದ್ದಾರೆ. ಈ FIR ಮಾಡಿಸೋದಕ್ಕೆ ಕಾರಣ ಏನು? ಯಾಕಂದ್ರೆ ಈಗ ಆ ಜಾಗನ ಅವ್ರೇನಾರ ಕಬಳಿಸಕ್ಕೆ ಹೋಗಿದಾರ, ನಮ್ಮ ಸಮಾಜದವ್ರು ಏನಾರ ಕಬಳಿಸಕ್ಕೆ ಹೋಗಿದಾರ? ಏನಿಲ್ಲ ತಾನೆ. ಅದು ದೇವಸ್ಥಾನ ಜಾಗಕ್ಕೆ ಸೀಮಿತವಾದಂಥ ಜಾಗದಲ್ಲಿ ಅವ್ರು ಕೇಳ್ತಾ ಇರೋದಷ್ಟು ಒಂದು ದೇವಸ್ಥಾನ ಅನ್ನೋದನ್ನು ಇರಲೇಬೇಕಲ್ಲ. ಒಂದು ಸಮಾಜ ಅಂತಂದಮೇಲೆ, ಆ ಜಾಗ ಅಂತಂದಮೇಲೆ ಒಂದು ದೇವಸ್ಥಾನ ಇರಲೇಬೇಕು. ಆ ಕಾರಣಕ್ಕೋಸ್ಕರ ಎಲ್ಲ ಸಮಾಜದವರು ಏನು ದೇವಸ್ಥಾನ ಮಾಡ್ಕೊಂಡಿರ್ತಾರೋ ಆ ಥರ ನಮ್ಮ ಬೋವಿ ಸಮಾಜನೂ ಸಹ ಆ ದೇವಸ್ಥಾನಕ್ಕೋಸ್ಕರ ಸೀಮಿತವಾಗಿ ಇಟ್ಕೊಂಡಿರೋದ್ರಿಂದ ಇವರೇನೋ ಒಂದು ರಿಕ್ವೆಸ್ಟ್ ಮೇಲೆ ಒಂದು 2 ತಿಂಗಳು 3 ತಿಂಗಳು ಇಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಮಾನವೀಯತೆ ದೃಷ್ಟಿಯಿಂದ ಬಿಟ್ಕೊಟ್ಟಿದ್ದಾರೆ. ಅದನ್ನ ಬಿಟ್ಕೊಡ್ಬೇಕಲ್ವಾ? ಈಗ ಇರೋದೇನು ಹೇಳ್ತಾರೆ, ಈಗ ಮನೆ ಏನಾಗಿದ್ದಾರೆ, ಶೆಡ್ ಎಲ್ಲ ಹಾಳು ಮಾಡಿದ್ದಾರೆ, ನಮ್ಮ ಪ್ರಾಪರ್ಟಿನೆಲ್ಲ ಧ್ವಂಸ ಮಾಡಿದ್ದಾರೆ, ಆಮೇಲೆ ರಮೇಶ್ ಅವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡಿದ್ದಾರೆ, ಅವ್ರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ. ಇದೆಲ್ಲ ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ಅದು ನಡೆದೇ ಇಲ್ಲ. ಆಮೇಲೆ ಈಗೇನು ಅವ್ರು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಒಂದು ಸಣ್ಣ ಪಿನ್ ಪಾಯಿಂಟು ಸಹ ನಮ್ಮ ಸಮಾಜದವರಾಗಲಿ ಮತ್ತೊಬ್ಬರಾಗಲಿ ಯಾವುದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಅವ್ರೇನು ಮಾಡಿದ್ದಾರೆ, ಏಕಾಏಕಿ ಶೆಡ್ಗಳು ನಿರ್ಮಾಣ ಮಾಡೋ ಕಾರಣಕ್ಕೋಸ್ಕರ ಅವರೇ ತೆಗ್ದಿದ್ದಾರೆ. ಇವತ್ತಿನವರೆಗೂ ಅದು ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಅವರೇ ತೆಗೆದು ಸುಮ್ಮನೆ ವಿನಾಕಾರಣ ಸಮಾಜದವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈಗ ಏನು FIR ಮಾಡಿಸಿದ್ದಾರೆ ಆ FIR ಅನ್ನು ಅವ್ರು ಹಿಂತಾಗಬೇಕು, ಬೀರಲ್ ಕೋರ್ಟ್ ಹಾಕಿ ಕ್ಲೋಸ್ ಮಾಡಿಸ್ಕೋಬೇಕು. ಇಲ್ಲ ಅಂತಂದರೆ ಸಮಾಜದಿಂದ ಏನು ಅಲ್ಲಿ ಏನು ಮಾತಾಡಿರ್ತಾರೆ ಸಮಾಜದ ಪರವಾಗಿ, ಆಮೇಲೆ ಅದು ಕೋರ್ಟಲ್ಲೇ ಒಪ್ಕೊಂಡಿದ್ದಾರೆ. ಆಮೇಲೆ ಸಭಾ ನಡವಳಿಕೆ 3 ತಿಂಗಳೇ ನಡೆದಿದೆಯಲ್ಲ, ಅದ್ರ ಪ್ರಕಾರ ನಡ್ಕೊಂಡ್ರೆ ಒಳ್ಳೇದು, ಹೌದಲ್ವಾ? ಈಗ ನಾವು ಯಾವುದಕ್ಕೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಅನಿಸಿಕೆ. ಹಾಗಾಗಿ ಈಗೇನು ನಮಗೆ
8 ಜನದ ಮೇಲೆ FIR ಮಾಡಿಸ್ಯಾರಲ್ವ, ಅದನ್ನು ಅವ್ರು ವಾಪಸ್ ತಕ್ಕೋಬೇಕು. ವಾಪಸ್ ತಕ್ಕೊಂಡು ಏನು ಮನವರಿಕೆ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಈಗ ಕೋರ್ಟ್ ಆದೇಶದಕ್ಕೆ ನಾವು ತಲೆ ಬಾಗ್ಲೇಬೇಕು, ನಾನು ತಲೆ ಬಾಗ್ಲೇಬೇಕು, CM ಅದನ್ನು ತಲೆ ಬಾಗ್ಲೇಬೇಕು. ಅದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಕೋರ್ಟಿಗೆ ತಲೆ ಬಾಗ ನಾವು. ಬಟ್ ಇವ್ರು ಯಾರೋ ಹೇಳ್ಕೊಂಡು ಯಾರೋ ಹಿಂದ್ಗಡೆಯಿಂದ ಹೇಳ್ಕೊಂಡು ಹೇಳಿದ್ರೆ ಮತ್ತೆ ಕೇಳ್ಕೊಂಡು ಸುಮ್ಮನೆ ಮಿನ ಹಾಕೊಂಡು FIR ಮಾಡಿಸೋದು ತಪ್ಪು. ಇದೇ ರೀತಿ ಮುಂದುವರೆದ್ರೆ ಉಗ್ರವಾದ ಹೋರಾಟದ ಮುಖಾಂತರ ಸಮಾಜನ ನಾವು ಎತ್ತಿಡೆ ಕೆಲಸ ಮಾಡಬೇಕಾಗತ್ತೆ, ನಾವು ಸಮಾಜದ ಪರವಾಗಿ ನಿಲ್ಬೇಕಾಗತ್ತೆ. ಇಷ್ಟು. ನನ್ನ ಹೆಸರು ಪ್ರೇಮಾವತಿ ಅಂತ, ಈ ಗ್ರಾಮದವ್ರೆ. ಈ ಜಾಗದ ವಿಚಾರವಾಗಿ ಮುಂಚೆ ನಿನ್ನೆ ಒಂದು 30 ರಿಂದ 40 ಜನ ಸೇರಿ ಇಲ್ಲಿ ಒಂದು ಮನೆ ಕೆಡವಿದ್ದೀರಾ ಅಂತ ಒಂದು ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾವ್ ಯಾರು ಕಿತ್ತಾಗಿಲ್ಲ ಸರ್. ಅದು ಆಲ್ರೆಡಿ ಅವರು ರೆಡಿ ಮಾಡ್ಕೊಳಕ್ಕೋಸ್ಕರ ಕಿತ್ತು ಬಯಲು ಮಾಡಿದ್ರು, ದೂಟನ ಆಡ್ತಿದ್ರು. ಇದು ಕೋರ್ಟಲ್ಲಿ ಇದೆ ಆಲ್ರೆಡಿ. ಮುಂಚೆ ಇದ್ರ ಬಗ್ಗೆ ಚರ್ಚೆ ಆಗಿ ಎಲ್ಲರ ಮೇಲೂ ಕೇಸ್ ಕಂಪ್ಲೇಂಟ್ ಆಗಿದೆ. ದೇವಸ್ಥಾನದ ಜಾಗ ಅದು, ನೀವು ಕಟ್ಟಬೇಡ್ರಿ ಅಂತ ಬಂದು ನಿಲ್ಸಿದ್ಕೆ ಅವರೆಲ್ಲ ಆಲ್ರೆಡಿ ಸಾಮಾನೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ಹಳೆವು ಏನೋ ಪಾತ್ರೆ ಪಡಗ ಮಾತ್ರ ಬೇಕಿದ್ದ ವಸ್ತು ತೆಗೆದು ಬಿಸಾಕೊಂಡಿದ್ರು. ಅಂಥವು ಹಾಳಾಗಿದ್ದಾವೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಕೊಡ್ತಿದ್ದಾರೆ. ಅವ್ರು ಕುಮ್ಮಕ್ಕೆ ಕೊಟ್ಟು ಕೀಳಿಸಿದ್ದಾರೆ ಹಂಗೆ ಅಂತ ನಾವು ಕರೆದಿದ್ದು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದು. ಹೋಗಿ ನೀವು ಮುಂಚೆ 3 ತಿಂಗಳು ಗಡುವು ಕೊಡಿಸಿದ್ರಲ್ಲ, ಈಗ ಬರ್ರಿ ಮತ್ತೆ ನಿರ್ಮಾಣ ಮಾಡ್ತಿದ್ದಾರೆ, ಕೋರ್ಟಲ್ಲಿದ್ರು ಏನೋ ತೀರ್ಮಾನ ಇಲ್ದಲ್ಲೇ ಮಾಡ್ತಾ ಇದ್ದಾರೆ, ಬಂದು ಮಾಡಿ ಬರ್ರಿ ಅಂತ ಹೇಳಿ ಕರ್ಕೊಂಬಂದು ನಿನ್ನೆ ಹೋಗಿ ಮನವಿ ಪತ್ರ ಕೊಟ್ಟಿದ್ವಿ ಮೊನ್ನೆ. ಅದು ನಾವೇ ಬಂದು ನಿಲ್ಸಿರೋದು. ಅವ್ರು ಆಲ್ರೆಡಿ ಎಲ್ಲ ಕಿತ್ತು ಸೈಡ್ಗೆ ಹಾಕಿದ್ರು. ಮನೆ ರೆಡಿ ಮಾಡ್ಲಿಕ್ಕೆ ಆಲ್ರೆಡಿ ಎಲ್ಲ ಪೂರ್ತಿ ಕಿತ್ತು ಇದು ಮಾಡ್ಕೊಂಡಿದ್ರು. ಈ ಜಾಗ ಯಾರಿಗೆ ಸಂಬಂಧಪಟ್ಟ? ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದು. ಇದೆಲ್ಲ 87ರಲ್ಲೇ ಕಾಯ್ದಿರಿಸಿದ ಜಾಗ, ಮಾರಿಕಾಂಬ ದೇವಸ್ಥಾನಕ್ಕಂತ ಮೆನ್ಷನ್ ಆಗಿದೆ ರಿಜಿಸ್ಟರ್ ಅಲ್ಲಿ. ಏನವರು ನಿಮ್ಮ ಮೇಲೆ FIR ಆರೋಪ ಎಲ್ಲ ಮಾಡಿದ್ರೆ ಸುಳ್ಳು ಆರೋಪ ಮಾಡಿದ್ದಾರೆ ಸರ್. ಅವರು ಬೇಕಂತಾನೆ ಒಳ್ಳೆ ಎಜುಕೇಶನ್ ಮಾಡೋ ಮಕ್ಕಳ ಮೇಲೆ, ಜಾಬಲ್ಲಿ ಇರೋರ ಮೇಲೆ, ಯಾರು ಮುಂದಾಳತ್ವ ವಹಿಸ್ಕೊಂಡ್ ಬರ್ತಾರೆ ಅವ್ರನ್ನ ಹಗ್ಗ ಹಾಕಿ ಎಳಿತಿರ್ತಾರೆ ಕಾಲ ಹಾಕಿ. ನಮಗೆ ಯಾರು ಸಪೋರ್ಟ್ ಮಾಡಕ್ ಬರ್ತಾರೋ ಮೇಜರಾಗಿ ಅವ್ರಿಗೆ ಕೊಡ್ತಾರೆ, ಊರರ ಮೇಲೆ ಕೊಡ್ತಿಲ್ಲ ಅವರು. ಅವ್ರಿಗೆ ಬೇಕಾದವ್ರು ಮಾತ್ರ ಆರಿಸ್ಕೊಡ್ತಾರೆ. ಇಡೀ ಊರೇ ಬಂದಿದೆ ಸರ್, ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ ಲೇಡೀಸ್ ಪ್ರತಿಯೊಬ್ಬರು ಬಂದಿದ್ದೀವಿ. ಅವ್ರು ಕೊಟ್ಟಿರೋದು ಬರೀ 8 ಜನದ ಮೇಲೆ. ಅದು ಕೊಡ್ಕೊಂಡ್ಲಿ ಅವ್ರು ಅನುಭವಿಸ್ಕೊಂತಾರೆ. ಆದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ಕೊಟ್ಟಿದ್ದಾರಲ್ಲ, ಅವ್ರು ಯಾವತ್ತು ಕುಮ್ಮಕ್ಕೆ ಕೊಟ್ಟಿಲ್ಲ, ಏನೋ ಮಾಡಿಲ್ಲ. ನಾವು ಸ್ವಯರ್ಜಿತ ಮಾಡಿರೋದು, ಊರರೇ ಬಂದು ನಿಲ್ಸಿರೋದು. ಅದು ದೇವಸ್ಥಾನ ಜಾಗ, ದೇವಸ್ಥಾನಕ್ಕಾಗಿ ಹೋರಾಡ್ತೀವಿ. ಮುಂದೆ ಒಂದು ಕಡ್ಡಿ ಕೂಡ ನೆಡಕ್ಕೆ ಬಿಡಲ್ಲ ನಾವು. ಈಗಲೂ ಕೂಡ ಅದೇ ಮಾಡೋದು. ನಾವು ಒಂದು ಕಡ್ಡಿ ಕೂಡ ಇರಕ್ಕೆ ಬಿಡಲ್ಲ. ಪಲ್ಲವಿ ಅಂತನಾ? ಹಾಗಾದ್ರೆ ಮೊನ್ನೆ 2 ದಿವಸ ಮುಂಚೆ ಎಲ್ಲ ಏಕಾಏಕಿ ಬಂದು ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚೆನೆ ಎಲ್ಲರೂ ಸೇರಿ ಬಂದು ಏಕಾಏಕಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನಾವೆಲ್ಲ ಮದುವೆಗೆ ಹೋಗಿದ್ವಿ, ಈ ಕೋರ್ಟಲ್ಲಿ ಇದೆ ಅಂತ ಆದ್ಮೇಲೆ ಅಲ್ಲೇನು ನಾವು ಏನು ಮಾಡಂಗಿಲ್ಲ, ಅವರು ಏನು ಮಾಡಂಗಿಲ್ಲ. ರಾತ್ರಿ ಊಟ ನೆಟ್ಕೊಳೋದು ಅವೆಲ್ಲ ಮಾಡೋದು ಏನು ಸರ್? ಈಗ ಹೆಂಗಿದ್ರು ಅದು ದೇವಸ್ಥಾನಕ್ಕೋಸ್ಕರ ಬಿಟ್ಟಿದ್ದಾರೆ. ನಾವೀಗ ಇಷ್ಟೆಲ್ಲ ಜನ ಬಂದಿದ್ದೀವಿ ಅಂತಂದ್ರೆ ನಮ್ಮ ಸ್ವಂತ ಮನೆ ಕಟ್ಕೊಳಕ್ಕೋಸ್ಕರ ನಾವು ಬಂದಿಲ್ಲ. ನಾವು ದೇವಸ್ಥಾನ ಬೇಕು, ನಮ್ಮೂರಲ್ಲಿ ಒಂದು ದೇವಸ್ಥಾನ ಆಗಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ನಾವು ದೇವಸ್ಥಾನ ಮಾಡಲೇಬೇಕು. ಅವ್ರ ಸೈಟ್ ಇದೆಲ್ಲ ಕಟ್ಕೊಳ್ಳಿ ಸರ್. ಅವರು ಬಿದ್ದೋಗಂಗಿದೆ ಅಂತಂದ್ರೆ ಕೋರ್ಟಲ್ಲಿರೋ ಜಾಗಕ್ಕೋಸ್ಕರ ಏನು ಬರ್ಬೇಕು ಸರ್? ಅವ್ರು ಏನ್ ಹೇಳ್ತಾರೆ, ನಮ್ದು ಹೆಣ್ಮಕ್ಳು ಇದ್ದಾರೆ, ಕುತ್ಕೊಂಡು ಮಾತಾಡ್ಬೋದಿತ್ತು, ಅದು ಏಕಾಏಕಿ ಅವ್ರು ನೈಟ್ ಊಟ ಕನ್ನಡ ಅಂತ ಏನಿದೆ ಸರ್? ಅವರು ಈ ಕೋರ್ಟಲ್ ಇದೆ ತಾನೇ, ಕೋರ್ಟಲ್ ಇದ್ಮೇಲೆ ನಾವು ಹೋಗಂಗಿಲ್ಲ, ಅವರು ಬರಂಗಿಲ್ಲ. ಇಷ್ಟ ದಿನ ಹಂಗಿದ್ದ ಹಂಗಿರ್ಬೇಕು. ಈಗ ಏನಕ್ಕೆ ಊಟ ಹಾಕ್ಬೇಕು? ನೈಟ್ ನಾವೆಲ್ಲ ಮದುವೆಗೆ ಹೋಗಿದ್ವಿ, ಇಡೀ ಎಲ್ಲ ಮದುವೆಗೆ ಹೋಗಿದ್ವಿ. ಅವತ್ತು ನೈಟ್ ಮಾಡ್ತಾ ಇದ್ದಾರೆ. ಅಂತದೇನಿದೆ? ಕೋರ್ಟಲ್ ಇದೆ ಅಂದ್ಮೇಲೆ ಕಾನೂನು ನಮಗೂ ಅವ್ರಿಗೆ ಸೇಮ್. ಏನ್ ಡಿಸೈಡ್ ಆಗುತ್ತೋ ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸೈಟು, ದೇವಸ್ಥಾನ ಕಟ್ಕೋಬೇಕು. ನಮ್ಮ ಸ್ವಂತ ನಾವು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ನಮಗೆ ದೇವಸ್ಥಾನ ಬೇಕು. ನಮಗೂ ಜಾಗ ಇಲ್ಲ. ಜಾಗ ತೋರಿಸ್ತೀನಿ ಬನ್ನಿ ಸರ್. ನಾವು ಪಾರ್ಕಲ್ಲಿ ತೋರಿಸ್ತೀನಿ ಸರ್. ಪಾರ್ಕಿಂಗ್ ಐತೆ ಅವ್ರ ಜಾಗ. ನಾನು ತೋರಿಸ್ಬಿಟ್ಟು ಮಾತಾಡ್ತೀನಿ. ತೋರಿಸ್ತೀನಿ ಬನ್ನಿ ಸರ್, ತೋರಿಸ್ತೀನಿ ಬನ್ನಿ. ನಮ್ ದೇವಸ್ಥಾನ ಜಾಗನೇ ಬೇಕಾ? ನಮ್ ಸ್ವಂತ ಬಿಲ್ಡಿಂಗ್ ಕಟ್ಟಲ್ಲ ನಾನು. ನಾವು ಕಟ್ಟಬೇಕಾಗಿರೋ ದೇವಸ್ಥಾನ. ಇದಕ್ಕೆ ಸಂಬಂಧಪಟ್ಟ ದಾಖಲೆ ಎಲ್ಲ ಇದೆ ಸರ್, ಎಲ್ಲ ಇದೆ. ಪಂಚಾಯತ್ ಇದೆಲ್ಲ ತೆಗೆಸ್ಕೊಡ್ತೀವಿ ನಾವು. ಅವ್ರದ್ದು ಏನಾದ್ರು ಒಂದು ಪಾಯಿಂಟ್ ಒಂದೇ ಒಂದು ಹೆಸರು ಬಂದ್ರು ನಾವು ಸೈಟ್ ಮುಟ್ಟಲ್ಲ ಸರ್. ನಾವು ಬರೋದೂ ಇಲ್ಲ. ನಾವ್ ಇಷ್ಟೆಲ್ಲ ಹೆಣ್ಮಕ್ಳು ಕೆಲಸ ಮಕ್ಕಳು ಸಣ್ಣ ಮಕ್ಕಳು ಬಿಟ್ಟು ಬಂದಿದ್ವಿ ಸರ್ ನಾವು. ಇವ್ರು ಸರ್, ಇವ್ರು ಯಾರು ಅಂತ ನಾವು ನೋಡಿಲ್ಲ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರು ರಮೇಶ್ ಅವ್ರ ಮೇಲೆ ಆರೋಪ ಇದೆ. ಏನಾದ್ರು ಮಾಡಿದಾರೆ ಅಂತ ಹೇಳ್ಬಿಟ್ಟು ಪ್ರವೀಣ್ ಶೆಟ್ಟಿ ಬಣದಿಂದ ಅವ್ರ ಕುಮ್ಮಕ್ಕಿಂತಾನೆ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ಆಗಿಲ್ಲ. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ತಾರೆ ಸರ್. 2023ರಲ್ಲಿ ಅವ್ರ ಮುಖ ನೋಡಿದ್ದು ಪಂಚಾಯತಿಲಿ. ಇವತ್ತವರೆಗೂ ನಾವು ಅವ್ರ ಮುಖನೇ ನೋಡಿಲ್ಲ. ನಾವ್ ಹೆಣ್ಮಕ್ಳು ಮಾಡಿರೋದು ನಮಗೆ ಬೇಕಾಗಿರೋ ದೇವಸ್ಥಾನ. ನಮಗೆ ದೇವಸ್ಥಾನ ಜಾಗದಲ್ಲಿ ಏನೂ ಆಗ್ಬಾರ್ದು. ಇವತ್ತಿಗೂ ನಾಳೆ ಊಟ ಹಾಕ್ತೀವಿ, ನಾವು ಕಿತ್ತಾಕ್ತೀವಿ. ನಮ್ಮ ವರ್ಷರು ಹಾಕ್ತಾರೆ, ಜೈಲಿಗೆ ಹಾಕ್ತೀವಿ. ಒಂದು ನಿಮಿಷ ಸರ್, ಅವ್ರನ್ನ ಅವತ್ತು ನೀವು ಗಡುವು 3 ತಿಂಗಳು ಕೊಟ್ಟಿದ್ವಿ. ನಾವು ಒಂದು ದಿನನೂ ಟೈಮ್ ಕೊಡಲ್ಲ ಅಂತ ಹೇಳಿದ್ವಿ ಗ್ರಾಮ ಪಂಚಾಯತ್. ಹೋಗಿದ್ದೀವಿ ಸರ್ ಅವ್ರ ಹತ್ರ. ನೀವು ಈ ತರ ಮಾಡಿ ನಮ್ಮನ್ನು ನಿಲ್ಸಿದ್ರಲ್ಲ, ನಾವೇನು ಅವ್ರಿಗೆ ಎದ್ರಕೊಂಡು ನಿಂತಿದ್ದಿಲ್ಲ. ಅದು ಮೀರಿ, ಅದು ಮಿತಿ ಮೀರಿ ಮಾಡ್ತಾರಲ್ಲ ಅಂತ ಹೇಳಿ ನಾವು ಅವರಿಗೆ ಬರಕ್ಕೆ ಮನವಿ ಪತ್ರ ಕೊಟ್ವಿ ಊರರೆಲ್ಲ ಹೋಗಿ. ಆದ್ರೂ ಪೊಲೀಸ್ಗೆ 1 ವಾರದಿಂದ ಇನ್ಫಾರ್ಮ್ ಮಾಡಿದ್ವಿ. ಊಟ ತಂದಾದ್ಮೇಲೆ ಅವರು ಬಂದು 8 ಜನ ಮಾಹಿತಿ ಹೇಳಿದ್ರ ಮೇಲೆ ಅವ್ರು ಮಿತಿ ಮೀರಿ ಮಾಡಿರೋ ಅವ್ರ ತಪ್ಪ ನಮ್ದ್ರ. ನಾವು ಮದ್ವೆಗೆಲ್ಲ ಹೆಣ್ಮಕ್ಳೆಲ್ಲ ಮದ್ವೆಗೆ ಹೋಗಿದೀವಿ ಅಂತ ಗೊತ್ತಿದ್ರೆ ನಾವು ಮಾಡಿದ್ದಾರೆ ಸರ್ ಅವರು. ನಾವು ಇವತ್ತಿಗೂ ಅಷ್ಟೇ ಸರ್. ಅವ್ರು ಊಟ ಬಿಟ್ಟರು ನೆಟ್ಟರು ನಾ ಬಿಡಲ್ಲ.
ರಮೇಶ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಪ್ರವೀಣ್ ಶೆಟ್ಟಿಗೌಡ. ಏನಿವತ್ತು ಆರೋಪ ಮಾಡಿದ್ದಾರೆ, ಕುಮ್ಮಕ್ಕು ಕೊಟ್ಟಿದ್ದಾರೆ, ಕಿತ್ತಾಕಿದ್ದಾರೆ ಅಂತೇಳಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಾದ್ಯಂತ ನಮ್ಮಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಮಾಡಿರೋದು ಒಂದು ವಿಡಿಯೋ ವೈರಲ್ ಆಗಿದೆ. ನನಗೆ ಕೂಡ ಇದನ್ನ ಬಗ್ಗೆ ವರದಿ ಕೇಳಿದ್ದಾರೆ. ಅವರು ಮಾಹಿತಿ ಈ ರೀತಿ ದೂರು ಕೊಟ್ಟಿದ್ದಾರೆ, ದೂರಾಗಿದೆ, ಏನಾಗಿದೆ ಅದು ವಿಚಾರವಾಗಿ ಅಂತ ನನಗೆ ಮಾಹಿತಿ ಕೇಳಿದ್ದಾರೆ. ನಾನು ಸಹ ಕಾಲ ಅವಕಾಶ ತಗೊಂಡು ನಾನು ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದೀನಿ. ಗ್ರಾಮಸ್ಥರು ನೀವು ಹೆಣ್ಮಕ್ಳನ್ನ ಮತ್ತು ಗ್ರಾಮಸ್ಥರನ್ನೆಲ್ಲ ನೀವು ಇವಾಗ ಕೇಳಿದ್ದೀರಾ, ಘಟನೆ ನಡೆದಿರೋಂಥ ಸ್ಥಳದಲ್ಲೇ ನಿಂತು ಕೇಳಿದ್ದೀರಾ ಅಲ್ವಾ? ಈ ವಿಚಾರವಾಗಿ ಅವತ್ತಿನ ದಿನ ಬೆಳಗ್ಗೆ 6-7 ಗಂಟೆಯಿಂದ ಸಂಜೆ ರಾತ್ರಿ 9:30ವರೆಗೂ ನಾನು ಕಾರ್ಯಕ್ರಮಗಳಲ್ಲೇ ಬ್ಯುಸಿ ಇದ್ದೀನಿ. ಇದು ನಡೆದಂಥ ಸಮಯದಲ್ಲಿ ಘಟನೆ ಏನು 4ರಿಂದ 5 ಗಂಟೆ ಸಮಯ ಹೇಳ್ತಾ ಇದ್ದಾರೆ, ಆ ಸಮಯದಲ್ಲಿ ನಾನು ಹೊಸದುರ್ಗದಲ್ಲಿದ್ದೀನಿ. ನನಗೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಈ ವಿಚಾರವಾಗಿ ನನಗೂ ಗೊತ್ತಿಲ್ಲ. ಯಾಕಂತಂದರೆ ಅವತ್ತಿಗೆ ಗ್ರಾಮಸ್ಥರು ಯಾಕೆ ನನ್ನನ್ನು ಇವತ್ತು ಕರೆದಿದ್ದಾರೆ ಅಂತ ಹೇಳಿದ್ರೆ, ಅವತ್ತಿಗೆ ಒಂದು ದಿನವೂ ಕಾಲಾವಕಾಶ ಕೊಡೋದಿಲ್ಲ ಅಂತೇಳಿ ಪಂಚಾಯಿತಿಯಲ್ಲಿ ಅವರು ಅವತ್ತು ಹೋರಾಟ ಮಾಡ್ಕೊಂಡು ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಾನೇ ಅವತ್ತು ಅವರಿಗೆ 3 ತಿಂಗಳು ಗಡುವು ಕೊಡಿ, ಅವರಿಗೆ ಎಲ್ಲಿ ಹೋಗ್ತಾರೆ ಅಂತೇಳಿ ನಾನು ಗಡುವು ಕೊಡಿಸಿರ್ತೀನಿ. ಆದ ಕಾರಣ ನನ್ನನ್ನು ಬಂದು ಗ್ರಾಮಸ್ಥರು ನೀವೇ ಅವತ್ತು 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಈ ರೀತಿ ನಿರ್ಮಾಣ ಆಗ್ತಾ ಇದೆ, ದಯವಿಟ್ಟು ಬಂದು ಇದಕ್ಕೊಂದು ಉತ್ತರ ಕೊಡಿ, ಇದಕ್ಕೆ ಯಾವ ರೀತಿ ನಾವು ಮಾಡಬೇಕು ಅಂತೇಳಿ ಇವೆಲ್ಲ ಮುಗಿದು ಇವರ ಮೇಲೆ ಒಂದು FIR ಆದಮೇಲೆ ಈ ಏನು ನಿರ್ಮಾಣ ಆಗಿತ್ತು, ಇವ್ರು ಕಿತ್ತಾಕೊಂಡಿದ್ರು ಅವ್ರು ಕಿತ್ತಾಕೊಂಡಿದ್ರು ಅದು ನನಗೆ ಮಾಹಿತಿ ಇಲ್ಲ. ಇದನ್ನು ಎಲ್ಲ ಆದಮೇಲೆ ನಿನ್ನೆ ಬಂದು ನನಗಿದು ಮಾಹಿತಿ ಸಿಕ್ಕತ್ತೆ. ಇದು ನಡೆದಿರೋಂಥದ್ದು 3 ದಿನದ ಹಿಂದೆ, ನಿನ್ನೆಲ್ಲ ಮೊನ್ನೆ ಅಲ್ವಾ? ಇದು ನಡೆದಾಗೋದು ನಾನು ಗ್ರಾಮದಲ್ಲೂ ಇಲ್ಲ, ನನಗಿದು ಮಾಹಿತಿನೂ ಇಲ್ಲ. ಯಾಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು? ಯಾವ ಸಾಕ್ಷಿ ಆಧಾರಗಳಿದೆ ಇವ್ರ ಹತ್ರ? ಯಾರು ಕುಮ್ಮಕ್ಕರಿಂದ ಇವ್ರು ಮಾಡಿದ್ರು? ಇವರು ಉತ್ತರ ಕೊಡಬೇಕು. ಈ ಎಲ್ಲ ಪ್ರಶ್ನೆಗಳಿಗೆ ಏನು ನಿನ್ನೆ ಆರೋಪ ಮಾಡಿದ್ರಲ್ಲ ಅವರೇ ಉತ್ತರ ಕೊಡಬೇಕು. ಇಲ್ಲಿವರೆಗೂ ನಾನು ಒಂದು ಮಾತು ಹೇಳ್ತೀನಿ, ನಾನು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ಜಲ ಭಾಷೆಗೆ ಸೀಮಿತವಾಗಿಲ್ಲ. ನಾವು ಗ್ರಾಮದ ಹಿತಾಸಕ್ತಿಗೂ ಸಹ, ರೈತರಿಗೂ ಸಹ ತೊಂದರೆ ಆದಾಗ, ಮಹಿಳೆಯರಿಗೂ ತೊಂದರೆ ಆದಾಗೂ ಸಹ ನಾವು ಅವರ ಪರವಾಗಿ ನಿಂತಿದ್ದೀರಿ. ಇವತ್ತು ಮಹಿಳೆಯರಿಂದ ಹಿಡಿದು ಈ ಗ್ರಾಮಸ್ಥರು, ಕುಗ್ರಾಮದಲ್ಲಿರುವಂಥ ಈ ಗ್ರಾಮಸ್ಥರು ನನಗೆ ಮನವಿ ಕೊಟ್ಟಿದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಅಂತ. ನಾನು ನನ್ನ ಸಂಘಟನೆಯಿಂದ ರಕ್ಷಣೆ ಕೊಡೋದು ಕೂಡ ನನ್ನ ಆದ್ಯತೆ ಇದೆ. ಇವತ್ತು ನಾನು ಇದುವರೆಗೂ ಏನಿತ್ತು, ಈ ಗ್ರಾಮದಲ್ಲಿ ಅಣ್ಣ ತಮ್ಮಂದ್ರಾಗ ಬದುಕ್ತಾ ಇದ್ದಾರೆ, ಈ ಒಂದು ಕೆಟ್ಟಗಳಿಗೆ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂತೇಳಿ ಅವ್ರಿಗೂ ಸಹ ತಿಳಿ ಮತ್ತೆ ಹೇಳಿದ್ದೆ ನಾನು, ಒಂದು 3 ತಿಂಗಳು ಬಿಟ್ಟು ನಿಮ್ದೇನಿದೆ ವ್ಯವಸ್ಥೆ ಮಾಡಿಕೊಡೋಗಿ ಅಂತ, ಅವ್ರಿಗೆ ಜಾಗ ಖಾಲಿ ಮಾಡಿಕೊಡಿ ಅಂತ. ಆ ಮಾತನ್ನು ಮೀರಿ ಅವರು ಕಾನೂನನ್ನು ಮೀರಿ ಈ ರೀತಿಯೆಲ್ಲ ವರ್ತನೆ ಮಾಡಿಕೊಂಡು ನನ್ನ ಮೇಲೆ ಆರೋಪ ಮಾಡಿದಾರಲ್ಲ, ಈ ಆರೋಪಕ್ಕೆ ಅವರೇ ಬಂದು ಉತ್ತರ ಕೊಡಬೇಕು. ಅದು ಕಾನೂನಿನ ಮೂಲಕ ನಾನು ಹೋರಾಟ ಮಾಡ್ತೀನಿ. ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ, ಇವತ್ತು ಕೇಸ್ ದಾಖಲೆ ಮಾಡಿದ್ದೀನಿ. ಅವರ ಹೆಣ್ಣುಮಕ್ಕಳು ಮತ್ತು ಅವ್ರು ಯಾರು ನನ್ನ ಮೇಲೆ ಆರೋಪ ಮಾಡಿದಾರೋ ಅವರ ವಿದ್ಯಾಭ್ಯಾಸದ ಭವಿಷ್ಯ ಅವರಿಗೆ ಅದು ಅರಿವಿಲ್ಲ ಅಂದರೆ, ನಮ್ಮಲ್ಲಿ ಈ ಹೆಣ್ಣುಮಕ್ಕಳು ಮತ್ತು ಅವರು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟು ಮತ್ತು ಅವರ ಗಂಡು ಮಕ್ಕಳೆಲ್ಲರೂ ಇವತ್ತು ಅವರು ಓದಿಲ್ವಾ, ಅವ್ರಿಗೆ ವಿದ್ಯಾಭ್ಯಾಸ ಇಲ್ವಾ, ಅವ್ರಿಗೆ ಕೆಲಸ ಕಾರ್ಯಕ್ಕೆ ಹೋಗಲ್ವಾ? ಅವ್ರನ್ನ ಭವಿಷ್ಯ ಜೊತೆ ನೀವು ಆಟ ಆಡ್ಬೇಕಾರೆ ನಿಮ್ಮ ಭವಿಷ್ಯ ನಿಮಗೆ ಜ್ಞಾನ ಇಲ್ವಾ? ನೀವು ಗಾಜಿನ ಮನೆಯಲ್ಲಿದ್ದು ಒಂದು ಕಲ್ಲು ಹೊಡಿ ಅಂತ ಕೆಲಸ ಮಾಡ್ತಿದ್ರಲ್ಲ, ನಿಮ್ಮ ಭವಿಷ್ಯ ನಿಮಗೆ ಅರಿವಿಲ್ವಾ? ಇವತ್ತು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ. ಇವರು ಕೋರ್ಟಲ್ಲಿ ಸಾಕ್ಷಿ ಆಧಾರಗಳನ್ನು ನಾನು ಬಂದು ಕಿತ್ತೆ, ನಾನು ಬಂದು ಧ್ವಂಸ ಮಾಡಿದೆ ಅಂತೇಳಿ ಇವರು ಟೈಪ್ ಮಾಡಿ ಕೂಡ ಕಳಿಸಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ. ಅವರು ಸಹ ನನಗೆ ಎಲ್ಲನೂ ಕಳಿಸ್ಕೊಟ್ಟಿದ್ದಾರೆ, ಸ್ಕ್ರೀನ್ಶಾಟಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇವರು ಕಳಿಸಿರೋಂಥ ಮಾಹಿತಿನ. ಅದನ್ನು ಇಟ್ಟು ನಾನು ಇವತ್ತು ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದೀನಿ. ಅದು ನಾನು ಉತ್ತರ ಕೊಡಲಿ. ಅವ್ರೇನು ಹೇಳ್ತಿದ್ದಾರೆ, ನೀವು ಸಭೆ ಮಾಡಿದ್ದೀರಾ, ಊರಲ್ಲಿ ಒಂದು ಸಭೆ ಮಾಡಿದ್ದೀರಾ, ನಮಗೂ ಕರೆದು ಕುತ್ಕೊಂಡು ಮಾತಾಡ್ಬೋದಿತ್ತು. ಅವ್ರಿಗೆ ಒಂದು ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಇದ್ದಾರೆ, ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ನಿಜ ಶಾಂತಿ ಸಭೆಯನ್ನು ಮಾಡಿದರೆ ಹೊರತು ಪ್ರಚೋದನೆ ಕೊಡುವಂಥದ್ದಾಗಲಿ, ನೀವು ಹೊಡೆದಾಡ್ರಿ ಬಡದಾಡ್ರಿ ಅಂತೇಳಿ ನಾನು ಒಂದು ಪ್ರಚೋದನೆ ಕೊಡೋಕ್ಕಾಗಲಿ, ಅವ್ರನ್ನ ಒಂದು ಇಲ್ಲಿ ಶಾಂತಿ ಕದಡುವಂಥ ಕೆಲಸ ಮಾಡೋಕ್ಕೆ ಸಭೆ ಮಾಡಿಲ್ಲ. ಸಭೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಗ್ರಾಮದ ಹಿರಿಯರು, ಮುಖಂಡರು, ಪೊಲೀಸ್ ಇಲಾಖೆಯರು ಕುಂಡ್ರಿಸ್ಕೊಂಡೇ ಸಭೆ ಮಾಡಿರೋಂಥದ್ದು. ನಾನು ನನ್ನ ವೈಯಕ್ತಿಕವಾಗಿ ಬಂದು ನಾನು ಯಾರೋ ಮನೇಲಿ ಕೂತ್ಕೊಂಡು ನಾನು ಸಭೆ ಮಾಡಿಲ್ಲ. ಒಂದು ಸಮುದಾಯ ಭವನದಲ್ಲಿ ನನಗೆ ಆಹ್ವಾನ ಕೊಟ್ಟಿದ್ಯಾರು? ಪೊಲೀಸ್ ಇಲಾಖೆಯರು. ಬನ್ನಿ, ನೀವು ಇಲ್ಲಿ ಮುಖಂಡರಿದ್ದೀರಿ, ಸಾಮಾಜಿಕವಾಗಿ ನೀವು ಹೋರಾಟಗಾರರಿದ್ದೀರಿ, ಬನ್ನಿ ಅಂತೇಳಿ ನನ್ನ ಆಹ್ವಾನ ಕೊಟ್ಟಾಗ ನಾನು ಸಹ ಬಂದು, ನನಗೆ ಇಲ್ಲಿ ಯಾರು ನನಗೆ ಆಹ್ವಾನ ಕೊಟ್ಟಿಲ್ಲ. ಅವರೇ ಕೇಳ್ಬೋದಾಗಿತ್ತಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅವರೇ ಗ್ರಾಮದಲ್ಲಿ ಇಲ್ಲೇ ಇದ್ದು ಅವರು ನನ್ನನ್ನು ಕರಿಬೋದಾಯಿತು, ಗ್ರಾಮಸ್ಥರನ್ನ ಕರಿಬೋದಾಗಿತ್ತು. ಬನ್ನಿ ದಯವಿಟ್ಟು ನಮಗೊಂದು ಸಮಸ್ಯೆ ಬಗೆಹರಿಸ್ಕೊಡಿ. ಹಿಂದೆ ಕೂಡ ಕೂತ್ಕೊಂಡು ಬಗೆಹರಿಸಿದ್ರಿ, ಇವತ್ತು ಬಗೆಹರಿಸಂತ ಅವ್ರಿಗೆ ಹಸಿವಿತ್ತು. ಏನು ಇಂಥ ಅನಾಹುತ ಆಗ್ತಿರ್ಲಿಲ್ವಲ್ಲ? ಇವತ್ತು ಯಾರು ಶಾಂತಿ ಕದಡುವಂಥ ಕೆಲಸ ಮಾಡಿರೋದು? ಅವ್ರು ಮಾಡಿರೋದು. ನಾನು ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಈ ರೀತಿಯಾದ ಒಂದು ಹೋರಾಟ, ಈ ರೀತಿಯಾದ ಒಂದು ಇದಕ್ಕೆಲ್ಲ ನಾವು ಇಳಿದಿರಲಿಲ್ಲ. ಇನ್ನು ಮುಂದೆ ಗ್ರಾಮಸ್ಥರಿಗಾಗಲಿ, ಮಹಿಳೆಯರಿಗಾಗಲಿ, ಈ ರೈತರಿಗಾಗಲಿ ಯಾರಿಗಾರು ತೊಂದರೆ ಆಗುತ್ತಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಈ ಜಿಲ್ಲಾದ್ಯಂತ ನಾವು ಸಂಘಟನೆ ಅವರ ಪರವಾಗಿ ನಾವು ನಿಲ್ತೀರಿ. ಯಾವುದೇ ಹೋರಾಟಕ್ಕೂ ಸಿದ್ಧ.
ನಾವು ಜನಗಳಿಗೋಸ್ಕರ ಇರೋದು, ನೊಂದವ್ರಿಗೋಸ್ಕರ ಇರೋದು, ಮಹಿಳೆಯರಿಗೋಸ್ಕರ ಇರೋದು. ನಾವು ಅನ್ಯಾಯ ಮಾಡೋಕ್ಕೋಸ್ಕರ ಇಲ್ಲ. ನಾನು ಈ ಕ್ಷಣದಲ್ಲಿ ವಾಗ್ದಾನ ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ಮನವಿ ಕೊಟ್ಟಿದ್ದಾರೆ. ನಾನು ಒಬ್ಬ ಜಿಲ್ಲಾಧ್ಯಕ್ಷ ಇದ್ದೀನಿ. ಇವರು ಮನವಿ ಕೊಟ್ಟಿದ್ದಾರೆ, ಗ್ರಾಮಸ್ಥರು ಮನವಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾನು ಇದನ್ನು ಹೋರಾಟ ಮಾಡ್ಬೇಕಂತಿರಲಿಲ್ಲ. ನಾನು ಹೋರಾಟನೂ ಯಾವುದೂ ಮಾಡಿರಲಿಲ್ಲ. ನಾನು ಈ ರೀತಿ ಅದನ್ನು ಆಗುವಂಥ ಅನಾಹುತಕ್ಕೂ ನನಗೆ ಸಂಬಂಧ ಇರಲಿಲ್ಲ. ಅವರು ಮಾಡ್ಕೊಂಡಿರೋಂಥದಕ್ಕೆ ಅವರೇ ಹೊಣೆಗಾರಾಗಿರ್ತಾರೆ ಹೊರತು ಇಲ್ಲಿ ಯಾರು ಮಹಿಳೆಯರಾಗಲಿ, ಗ್ರಾಮಸ್ಥರಾಗಲಿ, ಸಂಘಟನೆ ಆಗಲಿ, ರಾಜಕಾರಣಿಗಳಾಗಲಿ, ಸಮಾಜದ ಮುಖಂಡರುಗಳಾಗಲಿ ಯಾರು ಹೊಣೆಗಾರರಾಗಲ್ಲ. ಇವತ್ತು ನಮಗೆ ಈ ಒಂದು ವಿಚಾರವಾಗಿ ಬೋವಿ ಸಮಾಜದ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಕೊಲ್ಲಬಯ್ಯನವರು. ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷದ ಪರಮೇಶ್ವರನವರು ಬಂದಿದ್ದಾರೆ. ತಾಲೂಕು ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ಸಮಾಜದ ನಮ್ಮ ಕೃಷ್ಣಣ್ಣವ್ರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಇವತ್ತು ಸಮಾಜದಲ್ಲಿ ಹೊಡಕಾಗಬಾರ್ದು, ಅವ್ರಿಗೂ ಸಹ ಈ ನಮ್ಮ ಸಮಾಜದರೆ ಇದಕ್ಕೆ ಶಾಂತಿಯುತವಾಗಿ ನಾವು ಬಗೆಹರಿಸೋಣ ಅಂತೇಳಿ. ಇಲ್ಲಿ ಯಾರೋ ಪ್ರಚೋದನೆ ಕೊಡೋಕ್ಕೆ ನಾವೆಲ್ಲ ನೀವಿದ್ದೀರಿ, ನಿಮ್ಮ ಹಿಂದೆ ಇದ್ದೀರಿ ಅಂತೇಳಿ ನೀವು ಅವ್ರನ್ನ ಹೊಡೆದಾಕ್ಲಿ ಅಂತ ಯಾರು ಪ್ರಚೋದನೆ ಕೊಡೋಕೆ ಬಂದಿಲ್ಲ. ಅವ್ರಿಗೂ ಸಹ ಇಲ್ಲಿ ಯಾವುದು ಎಲ್ಲಿ ಕಳ್ಕೊಂಡಿರ್ತಾರೋ ಅಲ್ಲೇ ಹುಡುಕ್ಬೇಕು. ಇಲ್ಲಿ ಸಮಸ್ಯೆ ಆಗಿದೆ, ಅವ್ರಿಗೂ ಮನವರಿಕೆ ಆಗಲಿ, ಮನದಟ್ಟಾಗಲಿ. ಇಲ್ಲಿ ಯಾರು ಪರ ವಿರೋಧ ಅಂತಲ್ಲ, ಸತ್ಯ ನ್ಯಾಯ ಧರ್ಮ ಏನಿದೆ ಅದನ್ನೇ ಕಾಪಾಡೋಕ್ಕೋಸ್ಕರನೇ ಎಲ್ಲ ರೀತಿಯಲ್ಲೂ ಬಂದು ಇವತ್ತು ಇಲ್ಲಿ ನಿಂತಿರೋಂಥದ್ದು. ಅವರು ಮನದಟ್ಟ ಮಾಡ್ಕೊಬೇಕು. ನಾವು ದೂರಬೇಕಾದ್ರೆ, ನಾವು ಆರೋಪ ಮಾಡಬೇಕಾದ್ರೆ ನಮ್ಮಲ್ಲಿ ಸಾಕ್ಷಿಗಳಿರಬೇಕು, ಆಧಾರಗಳಿರ್ಬೇಕಂತ. ಇವರು ಆರೋಪ ಮಾಡಿರೋದಕ್ಕೆ ಕೋರ್ಟಿಗೆ ಸಾಕ್ಷಿಗಳು ಕೊಡಲಿ. ಅಲ್ಲಿ ಚೇಂಜ್ ಆಗ್ತಿರುತ್ತೆ. ಆದರೆ ಈತ ಅಲ್ಲೇ ಇದ್ಕೊಂಡು ಇದು ಜಾಗ ನಂದೇ ಅಂತೇಳಿ ಇಡೀ ಗ್ರಾಮನ ಎದುರಾಕೊಂಡು ಹೋಗ್ತಕ್ಕಂಥ ಸರಿಯಲ್ಲ. ಯಾಕೆಂದ್ರೆ ನಮ್ಮವರು ಹೆಂಗೆ ನಾವು ಸತ್ರ ನಮ್ಮನೆ ಹೊರಬೇಕು. ಈಗ ಆತ ಸತ್ರ ಎಲ್ಲರೂ ನಮ್ಮವರೇ ಹೊರಬೇಕು, ಬೇರೆಯವರೆಲ್ಲ ಯಾರು ಹೋಗಲ್ಲ. ಆಯ್ತಾ? ಹಾಗಾಗಿ ಆತ ಏನಾದರೂ ಮಾನವೀಯತೆ ಇದ್ರೆ ಗ್ರಾಮನ ಎದುರಾಕೊಳ್ಳದಲೆ ಇಡೀ ಗ್ರಾಮನ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ. ಆಯ್ತಾ? ಎಲ್ಲರನ್ನು ದೂರ ಮಾಡಿಕೊಂಡು ತಾನೊಬ್ಬ ಬದುಕಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಎಲ್ಲರೂ ವಿಶ್ವಾಸ ತಗೊಂಡು ನನಗೆ ಬೇಡ, ನನ್ನ ಜಾಗ ನನಗೆ ಇಷ್ಟು ದಿನ ಅವಕಾಶ ಮಾಡಿಕೊಟ್ಟಿದ್ರಿ, ನಾನು ನನ್ನ ಜಾಗದಲ್ಲಿ ವಾಪಸ್ ಹೋಗ್ತೀನಿ, ಆದರೆ ಜಾಗನೇ ಇಲ್ಲ ಅಂತ ಹೇಳಿರ್ಬೇಕಾದ್ರೆ ಇಷ್ಟು ನಾವು ತರೀಕೆರಲ್ಲಾಗಿರ್ಬೋದು, ಎರೇಳಿನಲ್ಲಾಗಿರ್ಬೋದು, ಯಾವುದೇ ಜನಗಳ ಹತ್ರ ಯಾರ ಹತ್ರ ಮಾತಾಡಲಿಲ್ಲ. ನಾವು ಸಮಾಜದವರಾಗಿ ಸ್ಟೇಷನ್ಗೆ ಹೋದ್ವಿ, ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಮಾಹಿತಿ ಪ್ರಕಾರ ಪಂಚಾಯತ್ ಆಫೀಸಿಗೆ ಬಂದ್ವಿ. ಪಂಚಾಯತಿ ಆಫೀಸಿಗೆ ಬಂದು PDO ಅವ್ರ ಮುಖಾಂತರ ಎಲ್ಲ ದಾಖಲಾತಿಗಳನ್ನು ಚೆಕ್ ಮಾಡಿ ನೋಡಿದ್ರೆ ಈ ದೇವಸ್ಥಾನಕ್ಕೆ ಜಾಗ ಮೀಸಲಾಗಿಟ್ಟಿದ್ದಾರೆ ಹೊರತು ಆತನ ಹೆಸರಲ್ಲಾಗಿರ್ಬೋದು, ಆತನ ಮಕ್ಕಳ ಹೆಸರಲ್ಲಾಗಿರ್ಬೋದು, ತಂದೆ ತಾಯಿ ಹೆಸರಲ್ಲಾಗಿರ್ಬೋದು ಇಲ್ಲ. ಆತನ ಹೆಸರಲ್ಲಿ ಯಾವ್ದಾದ್ರು ಒಂದು ಹೆಸರಿದ್ರೆ ನಾವು ಬಿಟ್ಕೊಡೋ ತಯಾರಾಗಿದ್ದೀವಿ. ಆಯ್ತಾ? ಯಾಕೆಂದ್ರೆ ನಮ್ಮ ಸಮಾಜ ಕೂಲಿ ನಾಲಿ ಮಾಡಿಕೊಂಡು ಒಂದು ದೇವಸ್ಥಾನ ಕಟ್ಟೋದು ಕಷ್ಟ ಆಗಿದೆ. ಅಂಥದ್ರಲ್ಲಿ ಜಾಗಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅಂತಂದಾಗ ನಮ್ಮ ಸಮಾಜದ ಪರವಾಗಿ ನಾವು ನಿಲ್ಲಬೇಕು. ತರೀಕೆರೆ ತಾಲೂಕು ಸಮಾಜ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲಾ ಬೋವಿ ಸಮಾಜ ಆಗಿರ್ಬೋದು, ಏನು ಈ ಗ್ರಾಮಕ್ಕೆ ನಿವೇಶನ ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಆ ಸರ್ಕಾರ ಅಥವಾ ಪಂಚಾಯತಿ ಏನು ಬಿಟ್ಕೊಟ್ಟಿದೆ ಆ ಜಾಗ ಕೊಡಿಸ್ಲಿಕ್ಕೆ ನಾವು ಭದ್ರಾಗಿರ್ತೇವೆ. ಎಂಥದೇ ಹೋರಾಟ ಆಗಲಿ ನಾವು ಅದು ಮುಂದಾಡ್ಕೊ ವಹಿಸ್ಬೇಕು. ಅವ್ರೇನು ಹೇಳ್ತಿದ್ದಾರೆ ಅಂದ್ರೆ ಇದು ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬದ್ಧವಾಗಿದೆ ಅಂತ ಅವ್ರು ಹೇಳ್ತಾರೆ. ಹೌದು, ಕೋರ್ಟಿಗೆ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಸಮಾಜಕ್ಕಾದ್ರೆ ಸಮಾಜಕ್ಕೆ ಬಿಟ್ಕೊಡ್ತೀವಿ, ನಮಗಾದ್ರೆ ನಮಗೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಈಗ ಅವರು ಕೋರ್ಟಲ್ಲಿ ದಾವೆ ಹೂಡಿದ್ದಾರೆ ಅಂದ ತಕ್ಷಣಕ್ಕೆ ಆ ದಾವೆ ಅಸೆಸ್ಮೆಂಟ್ ನಂಬರ್ ಇರ್ತಕ್ಕಂಥದ್ದು ಆ ಮಾರಿಯಮ್ಮ ದೇವಸ್ಥಾನ ಅಂತ ಹೆಸರಲ್ಲಿ ಮಾತ್ರ. ಆಯ್ತಾ? ಪಂಚಾಯತ್ಗೆ ಹೆಸರಲ್ಲಿ ಇಲ್ಲ. ಈಗ ಅವ್ರು ಏನೇ ಆದರೂ ಮಾರಿಯಮ್ಮ ದೇವಸ್ಥಾನ ಯಾರ ಹೆಸರಲ್ಲಿ ಬರ್ತದೆ? ಆ ಸಮಾಜಕ್ಕೆ ಬರ್ತದೆ. ಆ ಸಮಾಜದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆಯ್ತಾ? ಪಂಚಾಯತ್ಗೆರು ಆ ಸಮಾಜದ ಪರವಾಗಿ ಇದ್ದಾರೆ, ಗ್ರಾಮದ ಪರವಾಗಿ ಇದ್ದಾರೆ. ಯಾರು ಅವರೇನು ಈಗ ಹೋರಾಟ ಮಾಡಕ್ಕೆ ಬಂದಿರ್ತಕ್ಕಂಥವ್ರು ಯಾರಾದ್ರೂ ಇಂಥ ವ್ಯಕ್ತಿಗಾಗಲಿ ಒಬ್ಬ ವ್ಯಕ್ತಿ ಪರವಾಗಿ ಏನು ಹೋರಾಟಕ್ಕೆ ಹೋಗ್ತಿಲ್ಲ, ಸಮಾಜಕ್ಕೆ ಗ್ರಾಮಕ್ಕೆ ಅಂತ ಹೋಗಿರ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಊರಿದ್ರೆ ಒಂದು ಗುಡಿ ಇದ್ದೇ ಇರುತ್ತೆ. ಆಯ್ತಾ? ಗುಡಿ ಇಲ್ದಿರೆ ಊರಿಲ್ಲ, ಸ್ಮಶಾನ ಇಲ್ದಿರೆ ಊರಿಲ್ಲ ಅಂತ ಗಾದೆನೇ ಇದೆ. ಆಯ್ತಾ? ಆ ಥರದಲ್ಲಿ ಅವರು ಗುಡಿ ಕಟ್ಟೋಸ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಆತನಿಗೆ ನನಗೆ ನಿವೇಶನವೇ ಇಲ್ಲ ಅಂತೇಳಿ ಸಾಬೀತುಪಡಿಸ್ಲಿ. ನಾನು ನಮ್ಮ ಅಪ್ಪಗೆ ಹುಟ್ಟಿಲ್ಲ, ನಾನು ಬೇರೆ ಇದ್ದೀನಿ, ನಮ್ಮ ಅಪ್ಪನ ಜಾಗ ಯಾವುದೂ ಇಲ್ಲ ಅಂತ ಸಾಬೀತುಪಡಿಸ್ಲಿ. ಆವತ್ತು ಬೇಕಾದ್ರೆ ಸಮಾಜ ತೋರಿಸುತ್ತೆ, ಇದು ನಿಮ್ಮಪ್ಪ ನೀನು ಹುಟ್ಟಿದ್ಯಾ, ಇದು ನಿಮ್ಮಪ್ಪನ ಜಾಗ ಇದೆ ಅಂತ ತೋರಿಸ್ತಾರೆ. ಜಾಗ ಆಗ್ಬೋದಲ್ಲ? ಕೊಲ್ಲಾಬೋವಿ ಅಂತೇಳಿ ಬೋವಿ ಸಮಾಜ ಜಿಲ್ಲಾಧ್ಯಕ್ಷರು. ಏನೀಗ ಎರೇಹಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ನೆನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಏನಿದೆಯೋ ಆ ಇನ್ಸಿಡೆಂಟಿಗೆ 60 ಮನೆ ಗ್ರಾಮಕ್ಕೆ ಲಂಬಾಣಿ ಸಮಾಜ ಮತ್ತು ಬೋವಿ ಸಮಾಜ ಅಂತ 2 ಸಮಾಜಗಳಿದೆ. ಆ ಸಮಾಜಕ್ಕೆ ಮೀಸಲಿಟ್ಟಿದ ಜಾಗದಲ್ಲಿ ಅವರು ದೇವಸ್ಥಾನಕ್ಕೆ ಜಾಗ ಬಿಟ್ಕೊಂಡಿದ್ದಾರೆ. ಏನು ಅಸೆಸ್ಮೆಂಟ್ ನಂಬರ್ 8ರಲ್ಲಿ ಬೋವಿ ಸಮಾಜಕ್ಕೆ ಜಾಗ ಬಿಟ್ಕೊಂಡಿದ್ದಾರಲ್ಲ, ಆ ಜಾಗವನ್ನು ಬೋವಿ ಸಮಾಜದವರು ನಮ್ಮ ದೇವಸ್ಥಾನ ಕಟ್ಕೊಳ್ಳೋಕ್ಕೆ ಅಂತೇಳಿ ಜಾಗ ಇಟ್ಕೊಂಡಿದ್ದಾರೆ. ಈ ಹಿಂದೆ ಏನು ಲಿಟಿಗೇಷನ್ ಪಾರ್ಟಿ ಇದಾರಲ್ಲ, ಈತನಿಗೆ ತಂದೆ ಎಲ್ಲ ಬೋವಿಯವರ ಹೆಸರಲ್ಲಿ 2-3 ಸೈಟ್ ಇದೆ. ಅಲ್ಲಿ ಏನೋ ಮನೆ ಹಾಳಾಯಿತು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮದವರೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಇಲ್ಲ ದೇವಸ್ಥಾನದಕ್ಕೆ ಜಾಗಕ್ಕೆ ಕಿತ್ತಿ ಎಲ್ಲ ಬಯಲು ಮಾಡಿದ್ರು.